Welcome to Cartoon Funland. ಒಂದು ದೂರದ ಹಳ್ಳಿಯಲ್ಲಿ ಹಸಿರಿನಿಂದ ತುಂಬಿದ ಕಾಡಿನ ಮಧ್ಯದಲ್ಲಿ ಒಂದು ವಿಶಿಷ್ಟ ಮರ ಇತ್ತು. ಈ ಮರ ಸಾಮಾನ್ಯವಲ್ಲ, ಅದು ಇಚ್ಛೆಗಳನ್ನು ಪೂರೈಸುವ ಶಕ್ತಿ ಹೊಂದಿತ್ತು. ಆದರೆ ಒಂದು ಷರತ್ತು, ಅದು ದಯಾಳು ಹೃದಯದವರ ಇಚ್ಛೆಗಳನ್ನು ಮಾತ್ರ ಪೂರೈಸುತ್ತಿತ್ತು. ಹಳ್ಳಿಯ ಜನರು ಈ ಮರದ ಬಗ್ಗೆ ಕೇಳಿದ್ದರು. ಕೆಲವರು ಹಣ, ಸಿರಿ ಸಂಪತ್ತು ಕೇಳಿದರು. ಮರ ಮೌನವಾಗಿತ್ತು. ಕೆಲವರು ಮರವನ್ನು ಕತ್ತರಿಸಲು ಪ್ರಯತ್ನಿಸಿದರು, ಆದರೆ ಪ್ರಕೃತಿಯ ಶಕ್ತಿ ಅವರನ್ನು ತಡೆಯಿತು. ಚಿಕ್ಕು ಎಂಬ ದಯಾಳು ಹುಡುಗ ಬಡ ಕುಟುಂಬದ ಹುಡುಗ, ಆದರೆ ಅವನು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಪ್ರಾಣಿಗಳಿಗೆ ಆಹಾರ, ಹಿರಿಯರಿಗೆ ಸಹಾಯ, ಸ್ನೇಹದಿಂದ ವರ್ತನೆ. ಒಂದು ದಿನ ಚಿಕ್ಕು ಮರದ ಬಳಿ ಹೋದ. ಮರ ಬೆಡಗಿತು. ಚಿಕ್ಕು ಕೇಳಿದ, ನನ್ನ ತಾಯಿಗೆ ಆರೋಗ್ಯ ಬೇಕು, ಹಳ್ಳಿಗೆ ಸಂತೋಷ ಬೇಕು. ಮರ ತನ್ನ ಶಕ್ತಿಯನ್ನು ಹರಡಿತು. ಇದನ್ನು ನೋಡಿ ಸ್ವಾರ್ಥಿ ಜನ ಮರದ ಬಳಿ ಹೋದರು. ಅವರು ಹಣ, ಅಧಿಕಾರ ಕೇಳಿದರು. ಮರ ಕೋಪಗೊಂಡಿತು. ಗಾಳಿ ಬೀಸಿತು. ಮರ ತನ್ನ ಶಕ್ತಿಯನ್ನು ಮರೆಯಿತು. ಹಳ್ಳಿಯ ಜನರು ಅರಿತುಕೊಂಡರು, ನಿಜವಾದ ಶಕ್ತಿ ದಯಾಳುತನದಲ್ಲಿ ಇದೆ. ಅವರು ಒಗ್ಗಟ್ಟಿನಿಂದ ಬದುಕಲು ಆರಂಭಿಸಿದರು. ಮರ ಮತ್ತೆ ಬೆಳಗಿತು. ಈ ಕಥೆ ನಮಗೆ ಹೇಳುತ್ತದೆ, ದಯಾಳುತನವೇ ನಿಜವಾದ ಮಾಂತ್ರಿಕ ಶಕ್ತಿ. ಪ್ರಕೃತಿಯು ಸದಾ ಒಳ್ಳೆಯವರೊಂದಿಗೆ ಇರುತ್ತದೆ.